ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ ಡೇ 2 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. 326 ರನ್ಗೆ ನಮ್ಮ ಟೀಮ್ ಇಂಡಿಯಾ ಡೇ 1 ಎಂಡ್ ಮಾಡ್ತಿದ್ದಂಗೆ 5 ವಿಕೆಟ್ನ ಕಳ್ಕೊಂಡು ಡೇ 2 ಏನೋ ಅಮರಾಮ್ರಿ ಮಾಡ್ತೀವಿ, ಏನೋ ಒಂದು 500 ರೇಂಜಿಗೆಲ್ಲ ಹೊಡಿತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ 500 ರೇಂಜಿಗೆಲ್ಲ ಹೋಗಲಿಲ್ಲ. 445 ರನ್ನಿಗೆ ನಮ್ಮ ಟೀಮ್ ಇಂಡಿಯಾ ಸೆಟಲ್ ಆಗಿದ್ದು. ಇವತ್ತೇನು ಅಂತ ಹಾವಳಿ ಏನೋ ಒಂದು 150, 100, 170, 180 ರನ್ ಹೊಡೆದಿಲ್ಲ. ಒಂದು ಸ್ವಲ್ಪ ರನ್ಸ್ ಅಷ್ಟೇ ಹೊಡೆದಿದ್ದು. ಫಸ್ಟ್ ಸೆಷನ್ ಅಂತೂ ಒಂಥರ ಸಿಕ್ಕಾಪಟ್ಟೆ ಒಂಥರ ವರ್ಸ್ಟ್ ಸೆಷನ್ ಆಗಿತ್ತು. ಒಂಥರ ರನ್ಸು ಬರ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಡಿಫೆನ್ಸಿವ್ ಅಪ್ರೋಚ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡ್ತು. ಜಸ್ಟ್ 62 ರನ್ಸ್ ಬಂದಿರೋದು ಗುರು. ಅಂದರೆ ಈ 3 ಟೆಸ್ಟ್ ಮ್ಯಾಚ್ನೂ ಒನ್ ಆಫ್ ದ ಲೀಸ್ಟ್ ರನ್ ಸ್ಕೋರ್ ಮಾಡಿರುವಂಥ ಸೆಷನ್ ಅಂತ ಹೇಳ್ಬೋದು. ಜಸ್ಟ್ 62 ರನ್ ಬಂದಿರುವಂಥ ಸೆಷನ್. ಜೊತೆಗೆ ಇವತ್ತು ಒನ್ ಆಫ್ ದ ಹೈಯೆಸ್ಟ್ ರನ್ ಬಂದಿರುವಂಥ ಸೆಷನ್ ಆಗಿದೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ. 172 ರನ್ ಬಂದಿರೋದು. 76 ಅಂತ ಕಾಣಿಸುತ್ತೆ. 176 ರನ್ ಬಂದಿರೋದು ಲಾಸ್ಟ್ ಸೆಷನಲ್ಲಿ ಗುರು. ಮೂರನೇ ಸೆಷನಲ್ಲಿ ಇಂಗ್ಲೆಂಡ್ ಅವ್ರು ಹಾಕೊಂಡು ತತ್ಕುದ್ರು ಹಾಕೊಂಡು ರುಬ್ಬಿದ್ರು. ಅದು ವಿಚಾರಕ್ಕೆ ಬರೋಣ. ಫಸ್ಟ್ ಸೆಷನ್ ಹೆಂಗಿತ್ತು ಅಂತಂದ್ರೆ, ಜಡೇಜಾ ಸೆಂಚುರಿ ಹೊಡೆದ್ರು. ನೆನ್ನೆ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಏನೋ ಮಾಡ್ತಾರೆ ಅಂತ. ಇನ್ನು ಡಬಲ್ ಸೆಂಚುರಿ ರೇಂಜಿಗೆ ಹೋಗುತ್ತಾ ಅಂತ ಇತ್ತು. ಬಟ್ ಡಬಲ್ ಸೆಂಚುರಿ ರನ್ಗೆ ಅಲ್ಲಿವರೆಗೂ ಹೋಗಲಿಲ್ಲ. ಜಸ್ಟ್ 2 ರನ್ ಇವತ್ತು ಹೊಡೆದಿದ್ದು. ಟಕಾರ್ನಂಗೆ ಬರ್ತಿದ್ದಂಗೆ ಔಟ್ ಆಗೋಗ್ಬಿಟ್ರು. ಇನ್ಫ್ಯಾಕ್ಟ್ ಕುಲ್ದೀಪ್ ಯಾದವ್ ಅವರು ವಿಕೆಟ್ ಅರ್ಪಿಸ್ತಾ ಇದ್ದಂಗೆ ಜಡೇಜಾ ಕೂಡ ಅವ್ರ ಹಿಂದೆ ಹಂಗೆ ಹೋದ್ರು. ಜೋ ರೂಟ್ ಅವ್ರು ಬಂದ್ಬಿಟ್ಟು ಬ್ರೇಕ್ ಥ್ರೂ ತಗೊಂಬಂದು ಕೊಟ್ಟಿದ್ದು ಜಡೇಜಾ ಅವ್ರದಲ್ಲಿ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ಆಗಿತ್ತು. ಹಂಗೆ ಜೇಮ್ಸ್ ಆಂಡರ್ಸನ್ಗೂ ಕೂಡ ಒಂದು ವಿಕೆಟ್ ಬಿತ್ತು. ಅದು ಕುಲ್ದೀಪ್ ಯಾದವ್ ಅವ್ರದ್ದು. ಅವರಿಬ್ಬರ ವಿಕೆಟ್ ಬೀಳ್ತಾ ಇದ್ದಂಗೆ ಅಶ್ವಿನ್ ಮತ್ತು ಜುರಾಲ್ ಅವರು ಬಂದ್ಬಿಟ್ಟು ಅಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಶ್ವಿನ್ ಅವರಿಂದನೂ ಕೂಡ ಒಂದು ಡಿಸೆಂಟ್ ಕಾಂಟ್ರಿಬ್ಯೂಷನ್ 37 ರನ್ನು, ಜೊತೆಗೆ ಜುರಾಲು 46 ರನ್ಸು, ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್. ಅವರಿಬ್ಬರು ಅಲ್ಲಿ ನಿಂತ್ಕೊಂಡು ಆಡಿಲ್ಲ ಅಂತಂದಿದ್ರೆ ಇಷ್ಟು ಸ್ಕೋರ್ ಖಂಡಿತ ಬರ್ತಾ ಇರಲಿಲ್ಲ. ಅಂದರೆ ಇವತ್ತು ಏನು ನೋಡಿದ್ರು ಅವರಿಬ್ಬರದೇ ಒಂಥರ ಮೇನ್ ಕಾಂಟ್ರಿಬ್ಯೂಷನ್ ಅಂತ ಹೇಳಬೇಕು. ಇವತ್ತೊಂಥರ ಪೆನಾಲ್ಟಿ ಬೇರೆ ಹಾಕಿಸ್ಕೊಟ್ರೆ 5 ರನ್ನ. ಅದು ಗೊತ್ತಿರೋದಿಲ್ಲ ನಿಮಗೆ. ಅದ್ರ ಬಗ್ಗೆ ಡೆಡಿಕೇಟಾಗಿ ವಿಡಿಯೋ ಮಾಡಿದ್ದೀನಿ. ರವಿ ಅಶ್ವಿನ್ ಅವರು ಪಿಚ್ ಮೇಲೆ ನಡೆದಿದ್ದರಿಂದ ಹಾಕಿದ್ರು ಪೆನಾಲ್ಟಿ ಅಂತ 5 ರನ್ನು. ಇಂಗ್ಲೆಂಡ್ ಇವತ್ತು ಸ್ಟಾರ್ಟ್ ಮಾಡಿದ್ದು ಅಂದರೆ ಅವ್ರು ಇನ್ನು ಕ್ರೀಸ್ಗೆ ಬಂದಿರೋ ಆಲ್ರೆಡಿ ಅವ್ರು ಸ್ಕೋರ್ ಬೋರ್ಡಲ್ಲಿ 5 ರನ್ ಅಂತ ಇತ್ತು. 5 ರನ್ ಪೆನಾಲ್ಟಿ ಕೊಟ್ಟಿದ್ದರಿಂದ ಅಶ್ವಿನ್ ಮತ್ತು ಜುರಾಲ್ ಕಚ್ಕೊಂಡಿದ್ರಲ್ಲ, ಇವ್ರು ಔಟ್ ಆಗಿದ್ದು ಸೆಕೆಂಡ್ ಸೆಷನಲ್ಲಿ. ರಿಯಾನ್ ಅಹ್ಮದ್ ಇವರಿಬ್ಬರು ವಿಕೆಟ್ನ ಎಗರಿಸ್ಬಿಟ್ರು. ಅಶ್ವಿನ್ ಅಟ್ಯಾಕ್ ಮಾಡೋಕೆ ಹೋದ್ರು. ಒಂದು ಸ್ವಲ್ಪ 4 ಗೇರ್ ಹೊಡೆಯೋಣ, ಇಲ್ಲಿ ತಿನ್ಕೋದ್ರೆ ಆಗಲ್ಲ, ತಡ್ಕೊಂಡು ಎಷ್ಟು ಅಂತ ಡಿಫೆನ್ಸಿವ್ ಆಗಿ ಆಡೋದು ಅಂತ ತತ್ಕಕ್ಕೆ ಅಂತ ಹೋಗಿದ್ರು. ಅದು ಕೂಡ ಇನ್ಫ್ಯಾಕ್ಟ್ ಎಷ್ಟು ಗುರು ಇವತ್ತು ಕ್ಯಾಚ್ ಡ್ರಾಪ್ ಆಗಿರೋದು. ಜುರಾಲ್ಗೆ 2 ಆಪರ್ಚುನಿಟಿನ ಕೊಟ್ಟಿದ್ದು ಲಂಚ್ ಆದಮೇಲೆ. 2 ಕ್ಯಾಚ್ ಡ್ರಾಪ್. ಬೆನ್ ಸ್ಟೋಕ್ಸ್ ಅನ್ನು ಕ್ಯಾಚ್ ಡ್ರಾಪ್ ಮಾಡಿದ್ರು. ಆಮೇಲೆ ಇನ್ನೊಬ್ರು ಯಾರೋ ಒಲಿಪಪ್ ಅಂತ ಕಾಣಿಸುತ್ತೆ, ಕಣ್ಮುಂದೆ ಬಂದಿತ್ತು ಕ್ಯಾಚು. ಇಬ್ಬರು ಕೂಡ ಕ್ಯಾಚ್ ಡ್ರಾಪ್ ಮಾಡಿದ್ರು ಜುರಾಲ್ಗೆ. ಇನ್ಫ್ಯಾಕ್ಟ್ 30ಗಿನ ಒಳಗಡೆ ಔಟ್ ಆಗಬೇಕಾಗಿರುತ್ತೆ ಜುರಾಲ್. ಶಿಸ್ತ ಕ್ಯಾಚ್ನ 2 ಕ್ಯಾಚ್ನ ಬಿಟ್ಟರು. ಬೆನ್ ಸ್ಟೋಕ್ಸ್ ಬಿಟ್ಟರು, ಜೊತೆಗೆ ಒಲಿಪಾಪ್ ಬಿಟ್ಟರು. ಇನ್ಫ್ಯಾಕ್ಟ್ ಜೇಮ್ಸ್ ಆಂಡರ್ಸನ್ ಕೂಡ ಆ ಕ್ಯಾಚ್ನ ಬಿಟ್ಟರೆ ಕ್ಯಾಚ್ನ ಹಂಗೆ ಹಿಡ್ಕೊಂಡ್ಬಿಟ್ರು ಅಶ್ವಿನ್ ಅವ್ರದ್ದು. ಒಂಥರ ಇವತ್ತು ಫೀಲ್ಡಿಂಗ್ ಏನು ಆನ್ ಪಾಯಿಂಟ್ ಇರಲಿಲ್ಲ. ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಟೀಮ್ ಇಂಡಿಯಾ ಚೆನ್ನಾಗಿ ಎಫರ್ಟ್ ಹಾಕಿತ್ತು ಅಂದರೆ ಒಂದು 400 ರನ್ ಮಗ್ಲಿಗೆನೇ ಇವ್ರು ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಒಂದು 40 ರನ್ 50 ರನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಬೇಕು. ಅಂದರೆ ನಾನೇನು ಅವ್ರ ಪರವಾಗಿ ಮಾತಾಡ್ತಿಲ್ಲ, ಅವರು ಆಡಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ವರ್ಸ್ಟ್ ಆಗಿತ್ತು ಇವತ್ತು ಅವರ ಫೀಲ್ಡಿಂಗು. ಕ್ಯಾಚಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿತ್ತು ಇಂಗ್ಲೆಂಡ್ ಆ್ಯಂಗಲಿಂದ ಹೇಳ್ತಾ ಇದ್ದೀನಿ. ಸೊ ಅವರಿಬ್ಬರು ವಿಕೆಟ್ನ ರಿಯಾನ್ ಅಹ್ಮದ್ ಎತ್ತುತ್ತಾ ಇದ್ದಂಗೆ ಅಲ್ಲಿ ಬುಮ್ರಾ ಬಂದರು, ಆಮೇಲೆ ಸಿರಾಜ್ ಭಯ್ಯ ಬಂದರು. ಅವರಿಬ್ಬರು ಹಂಗೆ ಹೋದ್ರು. ಗೊತ್ತಿರೋದೆ ನಿಮ್ಗೆ ಏನಾಯಿತು ಅಂತ. ಇಬ್ಬರು ಹೋಗಲಿಲ್ಲ. ಇನ್ಫ್ಯಾಕ್ಟ್ ಸಿರಾಜ್ ಭಾಯ್ ಔಟ್ ಆಗಿರ್ತಾರೆ. DRS ತಗೊಂಡ್ಬಿಟ್ಟು ಅದು ನಾಟ್ ಔಟ್ ಅಂತ ಡಿಸೈಡ್ ಆಗುತ್ತೆ. ಆಮೇಲೆ ಬುಮ್ರಾ ಅವರು ಒಂದು ಸ್ವಲ್ಪ ಅಟ್ಯಾಕಿಂಗ್ ರೋಲ್ ಆಡಿದ್ರು. 1-2 4ನ ಹೊಡೆದ್ರು. ಆಮೇಲೆ ಅವರು ಕೂಡ ಶಿಸ್ತಾಗೆ ವಿಕೆಟ್ನ ರಪ್ಪಿಸಿದ್ದು 445 ರನ್ಗೆ. ಬುಮ್ರಾ ಅವರಿಂದ ಕೂಡ ಒಂದು 20% ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಏನೋ ಬಂದಿದೆ. ಬಾಟಮಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಚೆನ್ನಾಗೇನೆ ಬಂದಿದೆ. ಇನ್ಫ್ಯಾಕ್ಟ್ ಜುರಾಲು ಸಿಕ್ಕಾಪಟ್ಟೆ ಬಾಟಮಿಗೆ ಬಂದರು ಅಂತ ಅನ್ಸುತ್ತೆ. ಇನ್ನು ಸ್ವಲ್ಪ ಮೇಲ್ಗಡೆ ಬಂದಿದ್ದು ಇನ್ನೂ ಜಾಸ್ತಿ ಸ್ಕೋರ್ ಮಾಡಿರೋರ. ಏನ್ ಗುರು ಅವ್ರು ಬದನೇಕಾಯಿ 2 ಕ್ಯಾಚ್ ಬಿಟ್ಟವ್ರೆ, ನೀನು ಹೋಗ್ಬಿಟ್ಟು ಜುರಾಲ್ಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬೋದು. ಬಟ್ ಆದರೂ 50 ಆಗಿರಬೇಕಾಗಿತ್ತು. ಯಾಕಂದರೆ ಸರ್ಫರಾಜ್ ಖಾನ್ ಡೆಬ್ಯೂಲಿ 50 ಹೊಡೆದ್ರು. ಇನ್ಫ್ಯಾಕ್ಟ್ 100 ಹೊಡೆಯುವಂಥ ಪ್ಲೇಯರೇ ಅವರು. ಇವ್ರದ್ದು 50 ಆಗಿತ್ತು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಫಸ್ಟ್ ಇನ್ನಿಂಗ್ಸಲ್ಲೇ. ಇನ್ನೂ ಚಾನ್ಸ್ ಇದೆ, ನೋಡೋಣ ಅದು ಏನಾಗುತ್ತೆ ಅಂತ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಸಿಕ್ಕಿದಾಗ ಅದು ಏನು ಅಮರಾಮರಿ ಮಾಡ್ತಾರೆ ಅಂತ ಸರ್ಫರಾಜ್ ಖಾನ್ ಜೊತೆಗೆ ಜುರಾಲ್ ಅಂತ ಕಾದು ನೋಡಬೇಕು. 445 ರನ್ನ ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಬೇಕು ಅಂತ ಇವಾಗ ಇಂಗ್ಲೆಂಡು ಬೆನ್ನೆತ್ತಿದೆ. 207 ರನ್ನ ಹೊಡೆದಿದ್ದಾರೆ. ಸೆಕೆಂಡ್ ಸೆಷನ್ ಆಲ್ಮೋಸ್ಟ್ ಇನ್ನು ಮುಗಿತಾ ಇದ್ದಂಗೆ ಅವರಿಗೆ ಬ್ಯಾಟಿಂಗ್ ಸಿಕ್ಕಿದ್ದು ಆಲ್ಮೋಸ್ಟ್ ಅರ್ಧ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಅವ್ನು ಅಜ್ಜಿ. ಥರ್ಡ್ ಸೆಷನಿಗೆ ಬಂದು ನೋಡಿ. ಸೆಕೆಂಡ್ ಸೆಷನ್ ಅಂತ ಹೆವಿ ಸ್ಕೋರ್ ಏನು ಬರಲ್ಲ. ಸೆಕೆಂಡ್ ಸೆಷನ್ ಕೂಡ ಒಂದು 80+ ಅಷ್ಟೇ ಬಂದಿರೋದು. 86 ಅಂತ ಅನ್ಕೊಂತೀನಿ. 86. ಫಸ್ಟ್ ಸೆಷನ್ 62 ರನ್ ಅಷ್ಟೇ ಬಂದಿರೋದು. 2 ಸೆಷನ್ ಕೂಡ ಒಂಥರ ಕಮ್ಮಿ, ಒಂಥರ ಸಿಕ್ಕಾಪಟ್ಟೆ ಆರ್ಡಿನರಿ ಸೆಷನ್ ಆಗಿತ್ತು. ಫಸ್ಟ್ ಸೆಷನ್ 2 ವಿಕೆಟ್ ಬಿದ್ದರೆ, ಸೆಕೆಂಡ್ ಸೆಷನ್ 3 ವಿಕೆಟ್ ಬಿದ್ದು. ಟೋಟಲ್ ಆಗಿ ನಮ್ಮ ಟೀಮ್ ಇಂಡಿಯಾದನೇ 5 ವಿಕೆಟ್ಸ್ ಆಗಿತ್ತು ಫಸ್ಟ್ ಸೆಷನ್ ಮತ್ತು ಸೆಕೆಂಡ್ ಸೆಷನಲ್ಲಿ. ಸೆಕೆಂಡ್ ಸೆಷನಲ್ಲಿ ಇಂಗ್ಲೆಂಡ್ ಯಾವುದೇ ವಿಕೆಟ್ಸ್ ಬಿದ್ದಿರಲಿಲ್ಲ.
ಥರ್ಡ್ ಸೆಷನ್ ಸ್ಟಾರ್ಟಿಂಗ್ ಅಲ್ಲಿ ಕ್ರಾವ್ಲಿ ಅವರ ವಿಕೆಟ್ ನೆತ್ತಿದ್ದಾರೆ ರವಿ ಅಶ್ವಿನ್ ಹೊಸ ದಾಖಲೆನ ಕ್ರಿಯೇಟ್ ಮಾಡಿರೋದು. ಎರಡನೇ ಇಂಡಿಯನ್ ಆಗ್ತಾರೆ ಆಫ್ಟರ್ ಅನಿಲ್ ಕುಂಬ್ಳೆ 500 ವಿಕೆಟ್ನ ಟೆಸ್ಟ್ ಹಿಸ್ಟ್ರಿಯಲ್ಲಿ ಇಂಡಿಯಾ ಪರವಾಗಿ ತೆಗೆಯೋದಕ್ಕೆ ಎರಡನೇ ಪ್ಲೇಯರ್ ಆಗ್ತಾರೆ, ಜೊತೆಗೆ 9ನೇ ಪ್ಲೇಯರ್ ಆಗ್ತಾರೆ ಟೆಸ್ಟ್ ಹಿಸ್ಟ್ರಿಲಿ 500 ವಿಕೆಟ್ನ ತೆಗೆಯೋದಕ್ಕೆ. ಸೊ ಲಿಸ್ಟೆಲ್ಲ ಡಿಸ್ಪ್ಲೇ ಮಾಡಿದ್ವಿ, ನೋಡಿದಿರ್ಬೋದು ಯಾರ್ಯಾರು ತೆಗೆದಿದ್ದಾರೆ ಅಂತ. ಸೊ ಓಕೆ, ಅನಿಲ್ ಕುಂಬ್ಳೆ ಆದಮೇಲೆ ಇವರೇನೇ ಗುರು. ಸೊ ಇದೆಲ್ಲ ಒಂಥರ ಹಿಸ್ಟಾರಿಕ್ ರೆಕಾರ್ಡ್ಸ್ಗಳು, ಇವತ್ತು ಒಂಥರ ಹಿಸ್ಟಾರಿಕ್ ಡೇ ಅಂತ ಹೇಳಬೇಕು. 500 ವಿಕೆಟ್ನ ಟೆಸ್ಟ್ ಫಾರ್ಮೆಟಲ್ಲಿ ತೆಗೆಯೋದು ಅಂತಂದರೆ, ಯಾವುದೇ ಫಾರ್ಮೆಟ್ ಆಗಿರಲಿ 500 ವಿಕೆಟ್ನ ತೆಗೆಯೋದು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅಶ್ವಿನ್ ಕಿಲಾಡಿ ಕ್ರಿಕೆಟರು, ಇವತ್ತು ಕಿಲಾಡಿ ಥರ ಉಪಯೋಗಿಸೋಕ್ಕೆ ಅಂತ ಅವರು ಜಾಸ್ತಿ ಸ್ಪಿನ್ ಆಗಲಿ ಸ್ವಲ್ಪ ಟರ್ನ್ ಆಗಲಿ ಅಂತ ಅಲ್ಲಿ ಸ್ವಲ್ಪ ಕೆರೆಯಕ್ಕೆ ಹೋಗಿದ್ರು, ಪಿಚ್ ಮೇಲೆ ಪೆನಾಲ್ಟಿ ಹಾಕಿಸ್ಕೊಂಡ್ರು. ಬಟ್ ಆದರೂ ಕೂಡ ಇವತ್ತು ವಿಕೆಟ್ನ ತೆಗೆದ್ರು. ಕ್ರಾವ್ಲಿ ಅವ್ರ ವಿಕೆಟ್, ಮೊದಲನೇ ವಿಕೆಟ್ ಅವ್ರಿಗೇನೆ ಬಂತು. ನೆನಪಲ್ಲಿ ಇಟ್ಕೊಂತಾರೆ ಅನ್ಕೊಂಡಿದ್ದೀನಿ, ಕ್ರಾವ್ಲಿ ಅವರ ವಿಕೆಟ್ನ 500ನೇ ವಿಕೆಟ್ ನನಗೆ ಬಿದ್ದಿದೆ ಯಾರ್ದು ಅಂದರೆ ಅದು ಕ್ರಾವ್ಲಿ ಅವ್ರದ್ದು ಅಂತ. ಸೊ ಅದಾದ್ಮೇಲೆ ಒಂದು ದೊಡ್ಡ ಪಾರ್ಟ್ನರ್ಶಿಪ್ಪೇ ಬಿಲ್ಡ್ ಆಯ್ತು ಗುರು ಅಲ್ಲಿ. ಪಾಪು ಜೊತೆಗೆ ಬೆಂಡಕೆಟ್ ಅಂತೂ ಕೇಳಂಗೇನೆ ಇಲ್ಲ. ತತ್ಕುರು ಹಾಕೊಂಡು ಗುಡಿಸಿ ಗುಂಡಾಂತರ ಮಾಡಾಕ್ಬಿಟ್ರು ಅಂತ ಹೇಳ್ಬೇಕು ಇಂಡಿಯಾನ. 130+ ಅಲ್ಲಿ ಇವಾಗ ಆಡ್ತಾ ಇದ್ದಾರೆ, ಇನ್ನೂ ಸಹ ಔಟ್ ಆಗಿಲ್ಲ. ಅದು ಏನು ಮಾಡ್ತಾರೆ ಅಂತ ಡಬಲ್ ಸೆಂಚುರಿ ಹೊಡಿತಾರ ಅಂತ ಅನ್ನಿಸ್ತದೆ ಸ್ಟ್ರಾಂಗ್. ಯಾಕಂದ್ರೆ ಅವ್ರು ಆಡ್ತಿರೋದು ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಆಡಿದ್ರೆ. ಬಾಲ್ ಅಂತಂದ್ರೆ ಏನು ಅಂತ ತೋರಿಸ್ಬಿಟ್ರು ಥರ್ಡ್ ಸೆಷನ್ಲಿ. 170+ ರನ್ಸ್ ಬಂದಿರೋದು ಗುರು ಥರ್ಡ್ ಸೆಷನಲ್ಲಿ. ಒನ್ ಆಫ್ ದ ಹೈಯೆಸ್ಟ್ ರನ್ಸ್ ಬಂದಿರೋದು ಇಡೀ 3 ಮ್ಯಾಚ್ ತೊಗೊಂಡು ನೋಡ್ತಂದ್ರೆ ಈ ಸೆಷನಲ್ಲೇ ಹೈಯೆಸ್ಟ್ ರನ್ಸ್ ಬಂದಿರೋದು. ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. 88 ಬಾಲಿಗೆ ಬಂದಂಥ ಸೆಂಚುರಿ ಇದು. ಇಂಡಿಯಾ ಮೇಲೆ ಇಂಗ್ಲೆಂಡ್ ಬ್ಯಾಟರು ಹೊಡೆದಂಥ ಫಾಸ್ಟೆಸ್ಟ್ ಸೆಂಚುರಿ ಆಗುತ್ತೆ 88 ಬಾಲಿಗೆ. ಲಿಟ್ರಲಿ ಅವರು ಏನೇನೋ ದಾಖಲೆಗಳು ಕ್ರಿಯೇಟ್ ಆಗಿದೆ ಇವತ್ತು. ಬೆಂಡಕೆಟ್ ಅಂತೂ ಒಂಥರ ಕ್ಲಾಸಿಯಾಗಿ ಕಾಣಿಸ್ತಾ ಇದ್ದಾರೆ. ಓಲಿ ಪಾಪ್ ಅವರು ಔಟ್ ಆಗಿದ್ದು, ಅದು ಕೂಡ ನಾಟ್ ಔಟ್ ಆಗಿ ಆಗೋಗ್ಬಿಟ್ಟಿತ್ತು. ಆ ರಿವ್ಯೂ ತೊಗೊಂಡಿಲ್ಲ, DRS ತೊಗೊಂಡಿಲ್ಲ ಅಂತಂದರೆ ಅವರು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದ್ದು. ಮೇಲ್ಗಡೆ ಹೋಗ್ತೈತೆ ಅನ್ಕೊಂಡು ತೊಗೊಂಡಂಥ DRS ಅದು. ಬಟ್ ಆದರೂ ಅದು ನಮ್ಮ ಪರವಾಗಿನೇ ಬಂದು, ನಮ್ಮ ಪರವಾಗಿ ಅಂತಂದ್ರೆ ಔಟ್ ಆಗಿತ್ತು. ಆ DRS ತೊಗೊಂಡಿದ್ರಿಂದ ಓಲಿ ಪಾಪ್ ಅವರು ಔಟ್ ಆದರು. ಇಲ್ಲ ಅಂತಂದರೆ ಇನ್ನೂ ಅವರಿಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಎಲ್ಲೋ ತೊಗೊಂಡೋಗಿರೋ ಇನ್ನೂ ಮ್ಯಾಚ್ನ. 2 ವಿಕೆಟ್ ಬಿದ್ದಿದೆ. ಬಟ್ ಆದ್ರೂ ಲಾಸ್ಟಿಗೆ ಆ ಬೆಂಡಕೆಟ್ ಅಶ್ವಿನ್ ಅವ್ರು ಬೌಲಿಂಗ್ ಮಾಡ್ತಾರೆ. ಪಿಚ್ಚಿಂಗ್ ಔಟ್ ಸೈಡ್ ದ ಲೆಗ್ ಆಗಿ ಹೋಗ್ಬಿಡುತ್ತೆ. ಅದು ಏನಾದರೂ ಪಿಚ್ಚಿಂಗ್ ಇಂದ ಲೈನ್ ಆಗಿತ್ತು ಅಂತಂದರೆ ಅದು ಪಕ್ಕಾ ಔಟ್ ಇರೋದು ಅವರು. ಬಟ್ ಸಿಕ್ಕಾಪಟ್ಟೆ ಆರ್ಶ್ ಆಗುತ್ತೆ ಬೌಲರ್ಸ್ಗಳಿಗೆ. ಕೆಲವೊಂದ್ಸಲ ಈ ಥರ ರೂಲ್ಸ್ ಇರಬಾರ್ದು ಅಂತ ಅನ್ಸುತ್ತೆ ಗುರು. ಪಿಚ್ಚಿಂಗ್ ಔಟ್ ಸೈಡ್ ದ ಲೆಗ್ಗು, ಆಮೇಲೆ ಇಂಪ್ಯಾಕ್ಟ್ ಇರಬೇಕು, ಅದಿರಬೇಕು, ಇದಿರಬೇಕು, ಏನೇನೇನೋ ಚೆಕ್ ಮಾಡ್ತಾರಲ್ಲ. ಒಂಥರ ಬ್ಯಾಟರ್ಸ್ ಪರವಾಗಿನೇ ಇರುತ್ತೆ ಒಂಥರ ರೂಲ್ಸ್ಗಳೆಲ್ಲ. 1 ಇಂಚನ್ನು ಪಕ್ಕದಲ್ಲಿತ್ತು ಅಂತಂದರೆ ಪಕ್ಕ ಅದು ಔಟ್ ಆಗೋಗ್ಬಿಟ್ಟಿರೋರು, ಗನ್ ಕೇಸ್ ಆಗೋಗ್ಬಿಟ್ಟಿರೋರು. ಬಟ್ ಅದೇ ಡೌಟ್ಫುಲ್ ತಗೊಂಡು DRS ಕೂಡ ಸ್ಮೋಕ್ ಆಯಿತು. ಅದೇನಾದ್ರು ವಿಕೆಟ್ ಬಿದ್ದಿತ್ತು ಅಂತಂದರೆ ಇಂಡಿಯಾ ಇಲ್ಲಾಗರು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅಂತ ಅನ್ಬೋದಾಗಿತ್ತು. ಪರವಾಗಿಲ್ಲ ಗುರು ಅಂತ ಹೇಳ್ಬೋದು, ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಇವತ್ತು ನನ್ನ ಪ್ರಕಾರ ಇಂಗ್ಲೆಂಡ್ ಕಡೆ ಹೋಗಿದೆ ದಿನ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಥರ್ಡ್ ಸೆಷನ್ ಏನು ಬ್ಯಾಟಿಂಗ್ ಆಡಿದ್ರು, 170+ ರನ್ಸ್ ಏನು ಹೊಡೆದ್ರು, ಆ ಥರ್ಡ್ ಸೆಷನ್ನೇ ಕಂಪ್ಲೀಟ್ ಡೇನ ಚೇಂಜ್ ಮಾಡ್ಬಿಡ್ತು ಅಂತ ಹೇಳ್ಬೇಕು. ಫಸ್ಟ್ ಸೆಷನ್ ಸೆಕೆಂಡ್ ಸೆಷನು ಏನೋ ಒಂಥರ ಹೇಳ್ಬೋದಾಗಿತ್ತು, ಪರವಾಗಿಲ್ಲ ಬಿಡು 440 ನೋಡಿದ್ವಿ, ನಾವು ಚೆನ್ನಾಗಿ ಆಡಿದೀವಿ ಅಂತ ಹೇಳ್ಬೋದಾಗಿತ್ತು. ಬಟ್ ಈ ಥರ್ಡ್ ಸೆಷನ್ ಏನು ಆಡಿದ್ರು, ಥರ್ಡ್ ಸೆಷನಲ್ಲೇ ಇಷ್ಟೊಂದು ಆ ಪಾರ್ಟಿ ವಾಂಚಿದಾರಲ್ಲ, ಬೆಂಡಕೆಟ್ ಎಸ್ಪೆಷಲಿ. ಓಲಿ ಪಾಪ್ ಕೂಡ ಅಟ್ಯಾಕಿಂಗ್ ಆಗೇ ಆಡ್ತಿದ್ರು. ಬಟ್ ಅವ್ರು ವಿಕೆಟ್ ಹೋಗ್ತಿದ್ದಂಗೆ ಇವಾಗ ಜೋ ರೂಟ್ ಬಂದಿದ್ದಾರೆ. ನಾಳೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು ಅಷ್ಟೇ. ಅವರು ಒಟ್ಟಿನಲ್ಲಿ ಇಂಗ್ಲೆಂಡ್ ಅವ್ರು ಇವತ್ತೇನು ನಮ್ಮ ಇಂಡಿಯನ್ಸ್ಗೆ ಅಷ್ಟೊಂದೇನು ಹಾವಳಿ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ಅವರು ಹಾವಳಿ ಮಾಡಿದರೆ ಇವತ್ತು ಬಾಲ್ ಅಪ್ರೋಚ್ ಏನು ಅನ್ನೋದನ್ನ ತೋರಿಸಿದರೆ. 2 ಮ್ಯಾಚ್ ತೋರಿಸಿರಲಿಲ್ಲ, ಈ ಮ್ಯಾಚ್ ಪಕ್ಕಾ ತೋರಿಸಿದರೆ, ಈ ಸೆಷನ್ ಪಕ್ಕ ತೋರಿಸಿದ್ರೆ ಬಾಲ್ ಅಪ್ರೋಚ್ ಏನು ಅಂತ ನೋಡೋಣ ಗುರು. ನಾಳಿನ ದಿನ ಏನು ಆಗುತ್ತೆ ಅಂತ ಯಾವಾಗಲೂ ಹೇಳೋ ಹಾಗೇನೆ ನಾಳೆ ಫಸ್ಟ್ ಸೆಷನಲ್ಲಿ ವಿಕೆಟ್ಸ್ಗಳು ಬೀಳಬೇಕು. ಫಸ್ಟ್ ಸೆಷನಲ್ಲಿ ವಿಕೆಟ್ಸ್ಗಳು ಬಿತ್ತು ಅಂತಂದರೆ ಅವಾಗ ಇಂಡಿಯಾ ಪರವಾಗಿ ಬರುತ್ತೆ. ಇಲ್ಲ ಅಂತಂದರೆ ಸೆಕೆಂಡ್ ಸೆಷನ್ವರೆಗೂ ಯಾರು ಬಿಟ್ಕೊಂಡ್ರೆ ಅವ್ರನ್ನ ಅಂತಂದರೆ ಮಠ ಹತ್ತಿಸ್ಬಿಡ್ತಾರೆ. ನನ್ನ ಪ್ರಕಾರ ಸೆಕೆಂಡ್ ಸೆಷನ್ವರೆಗೂ ಬಿಟ್ಕೊಂಡು ಏನಾದ್ರು ಬೆಂಡಕೆಟ್ ಕ್ರೀಸಲ್ಲಿ ಇತ್ತು ಅಂದರೆ 400 ಮೇಲೆ ಹೋಗಿರುತ್ತೆ ಸ್ಕೋರ್ ಇವತ್ತು ಪಕ್ಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಸರ್ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.